ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮುಖದಲ್ಲಿ ಕಪ್ಪು ಕಲೆಗಳು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತವೆ? ಆಪ್ಷನ್ಸ್: ಎ ವಿಟಮಿನ್ ಸಿ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ B12, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ವಿಟಮಿನ್ B12 ಚರ್ಮದ ಬಣ್ಣವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರ ಕೊರತೆಯು ಚರ್ಮದಲ್ಲಿ ಮೆಲನಿನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಇದು ಚರ್ಮವನ್ನು ಕಪ್ಪಾಗಿಸಲು ಕಾರಣವಾಗುತ್ತದೆ. ವಿಟಮಿನ್ ಸಿ ಕಾಲಜನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಇದು ಚರ್ಮವನ್ನು ಬಲವಾಗಿ ಮತ್ತು ಹೊಳೆಯುವಂತೆ ಮಾಡುತ್ತದೆ. ಇದರ ಕೊರತೆಯಿಂದಾಗಿ ಚರ್ಮವು ಒಣಗಿ ನಿರ್ಜೀವವಾಗಿ ಕಪ್ಪಾಗಬಹುದು. ಚರ್ಮದ ಆರೋಗ್ಯಕ್ಕೆ ವಿಟಮಿನ್ ಡಿ ಹಲವು ಬಾರಿ ಬಹಳ ಮುಖ್ಯ. ಇದರ ಕೊರತೆಯು ಚರ್ಮದಲ್ಲಿ ಉರಿಯೂತವನ್ನು ಉಂಟು ಮಾಡಬಹುದು. ಇದು ಚರ್ಮವು ಕಪ್ಪಾಗಲು ಕಾರಣವಾಗಬಹುದು. ಎರಡನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಮಾರಣಾಂತಿಕ ಕಾಯಿಲೆಗಳು ಉಂಟಾಗಲು ಮೂಲ ಕಾರಣವೇನು? ಆಪ್ಷನ್ಸ್: ಎ ಗ್ಯಾಸ್ಟ್ರಿಕ್, ಬಿ ಉರಿಯೂತ, ಸಿ ಪಿತ್ತಕೋಶ, ಡಿ ಯೂರಿಕ್ ಆಮ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ, ಉರಿಯೂತ. ಮಧುಮೇಹ, ಹೃದಯಾಘಾತ, ಕ್ಯಾನ್ಸರ್, ಸಂಧಿವಾತದಂತಹ ಕಾಯಿಲೆಗಳು ವಿಭಿನ್ನವಾಗಿರಬಹುದು. ಅವುಗಳ ಲಕ್ಷಣವೂ ವಿಭಿನ್ನವಾಗಿರಬಹುದು. ಆದರೆ ವಾಸ್ತವವಾಗಿ ಮೂಲ ಕಾರಣ ಒಂದೇ. ಅದನ್ನು ಉರಿಯೂತ ಎಂದು ಕರೆಯಲಾಗುತ್ತದೆ. ಈ ರೋಗಗಳು ದೀರ್ಘಕಾಲದ ಉರಿಯೂತದಿಂದ ಉಂಟಾಗುತ್ತವೆ. ಎಲ್ಲ ರೋಗಗಳಲ್ಲಿ 95% 96% ಅತಿಯಾದ ಉರಿಯೂತದಿಂದ ಉಂಟಾಗುತ್ತವೆ. ಮೂರನೇ ಪ್ರಶ್ನೆ, ಯಾವ ದೇಶವನ್ನು ವಿಶ್ವದ ಕಾರ್ಯಾಗಾರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಇಂಗ್ಲೆಂಡ್, ಬಿ ಅಫ್ಘಾನಿಸ್ತಾನ್, ಸಿ ಫಿಲಿಪೈನ್ಸ್, ಡಿ ನ್ಯೂಯಾರ್ಕ್. ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲೆಂಡ್. 19ನೇ ಶತಮಾನದಲ್ಲಿ ಇಂಗ್ಲೆಂಡ್ ಅನ್ನು ವಿಶ್ವದ ಕಾರ್ಯಾಗಾರ ಎಂದು ಕರೆಯಲಾಗುತ್ತಿತ್ತು. ಏಕೆಂದರೆ ಆ ಸಮಯದಲ್ಲಿ ಅದು ಅತ್ಯಂತ ಶಕ್ತಿಶಾಲಿ ಕೈಗಾರಿಕಾ ದೇಶವಾಯಿತು. ಇಂಗ್ಲೆಂಡ್ ದೊಡ್ಡ ಪ್ರಮಾಣದ ಸರಕುಗಳನ್ನು, ವಿಶೇಷವಾಗಿ ಹತ್ತಿ, ಜವಳಿ, ಕಬ್ಬಿಣ ಮತ್ತು ಉಕ್ಕನ್ನು ತಯಾರಿಸಲು ಪ್ರಸಿದ್ಧವಾಗಿತ್ತು. ಅದು ಈ ಸರಕುಗಳನ್ನು ಪ್ರಪಂಚದಾದ್ಯಂತ ಮಾರಾಟ ಮಾಡುತ್ತಿತ್ತು. ಇಂಗ್ಲೆಂಡ್ ಸರಕುಗಳನ್ನು ತಯಾರಿಸುವ ಮತ್ತು ರಫ್ತು ಮಾಡುವಲ್ಲಿ ಅಗ್ರಸ್ಥಾನ ಪಡೆದ ಕಾರಣ ಅದನ್ನು ವಿಶ್ವದ ಕಾರ್ಯಾಗಾರ ಎಂದು ಕರೆಯಲಾಯಿತು. ನಾಲ್ಕನೇ ಪ್ರಶ್ನೆ, ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾದರೆ ಯಾವ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಎದೆ, ಬಿ ತೋಳು, ಸಿ ಸೊಂಟ, ಡಿ ಕೆಳಬೆನ್ನು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಎದೆ ನೋವು ಅಥವಾ ಒತ್ತಡದ ಭಾವನೆ ಕೊಲೆಸ್ಟ್ರಾಲ್ನ ಪ್ರಮುಖ ಮತ್ತು ಗಂಭೀರ ಲಕ್ಷಣವಾಗಿರಬಹುದು. ಹೃದಯದ ಅಪಧಮನಿಗಳಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹವಾಗುವುದರಿಂದ ಎದೆಯಲ್ಲಿ ಒತ್ತಡ ಉಂಟಾಗುತ್ತದೆ. ಇದು ಎದೆಯುರಿ ಅಥವಾ ಎದೆಯಲ್ಲಿ ಬಿಗಿತದ ಭಾವನೆಯನ್ನು ಉಂಟುಮಾಡುತ್ತದೆ. ಅಂತಹ ಲಕ್ಷಣಗಳು ಹೃದಯಾಘಾತ ಅಥವಾ ಪರಿಧಮನಿಯ ಕಾಯಿಲೆಯಿಂದಾಗಿಯೂ ಇರಬಹುದು. ಅಧಿಕ ಕೊಲೆಸ್ಟ್ರಾಲ್ ತೋಳಿನಲ್ಲಿ ನೋವನ್ನು ಉಂಟುಮಾಡಬಹುದು. ಪ್ರಾಥಮಿಕವಾಗಿ ಪೆರಿಫೆರಲ್ ಆರ್ಟರಿ ಡಿಸೀಸ್ ಎಂಬ ಸ್ಥಿತಿಯಿಂದಾಗಿ ಇದು ಸಂಭವಿಸುತ್ತದೆ. ಇದರಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆಯು ತೋಳುಗಳಲ್ಲಿನ ಅಪಧಮನಿಗಳನ್ನು ಕಿರಿದಾಗಿಸುತ್ತದೆ ಅಥವಾ ಮುಚ್ಚಿ ಹಾಕುತ್ತದೆ, ರಕ್ತದ ಹರಿವನ್ನು ಕಡಿಮೆ ಮಾಡುತ್ತದೆ ಮತ್ತು ವಿಶೇಷವಾಗಿ ಚಟುವಟಿಕೆಯ ಸಮಯದಲ್ಲಿ ನೋವನ್ನು ಉಂಟುಮಾಡುತ್ತದೆ. ಐದನೇ ಪ್ರಶ್ನೆ, ಕೆಂಪು ರಕ್ತಕಣಗಳನ್ನು ಹೆಚ್ಚಿಸಲು ಯಾವ ಪಾನೀಯವನ್ನು ಕುಡಿಯಬೇಕು? ಆಪ್ಷನ್ಸ್: ಎ ಎಳನೀರು, ಬಿ ಬಾರ್ಲಿ ಗಂಜಿ, ಸಿ ಬೀಟ್ರೂಟ್ ಜ್ಯೂಸ್, ಡಿ ದಾಳಿಂಬೆ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಇದರಲ್ಲಿನ ಕಬ್ಬಿಣಾಂಶವು ದೇಹದಲ್ಲಿ ರಕ್ತದ ಕಣಗಳನ್ನು ಹೆಚ್ಚು ಮಾಡುವುದು. ಇದರಲ್ಲಿರುವ ವಿಟಮಿನ್ B9 ಕೂಡ ಕೆಂಪು ರಕ್ತ ಕಣಗಳನ್ನು ಉತ್ಪತ್ತಿ ಮಾಡಲು ಅತಿ ಅಗತ್ಯ. ಬೀಟ್ರೂಟ್ ಜ್ಯೂಸ್ ಅನ್ನು ನಿಯಮಿತವಾಗಿ ಕುಡಿದರೆ ಆಗ ಇದರಿಂದ ಹಿಮೋಗ್ಲೋಬಿನ್ ಮಟ್ಟವು ಏರಿಕೆಯಾಗುವುದು ಮತ್ತು ರಕ್ತ ಸಂಚಾರವು ಸರಿಯಾಗಿ ಆಗುವುದು. ದಾಳಿಂಬೆಯು ಕೂಡ ರಕ್ತದ ಕಣಗಳನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ಇದರಲ್ಲಿನ ವಿಟಮಿನ್ ಸಿ, ಕಬ್ಬಿಣಾಂಶ ಮತ್ತು ಆಂಟಿ ಆಕ್ಸಿಡೆಂಟ್ ಅಂಶಗಳು ಕೆಂಪು ರಕ್ತ ಕಣಗಳನ್ನು ಹೆಚ್ಚು ಮಾಡುವುದು. ಕಬ್ಬಿಣಾಂಶವು ಕೆಂಪು ರಕ್ತ ಕಣಗಳ ಉತ್ಪತ್ತಿಯನ್ನು ಉತ್ತೇಜಿಸುತ್ತದೆ. ಆರನೇ ಪ್ರಶ್ನೆ, ತಕ್ಷಣವೇ ಲೂಸ್ ಮೋಷನ್ ಕಂಟ್ರೋಲ್ ಮಾಡುವ ಶಕ್ತಿ ಯಾವುದರಲ್ಲಿದೆ? ಆಪ್ಷನ್ಸ್: ಎ ನಿಂಬೆಹಣ್ಣು, ಬಿ ಸೋಡಾ, ಸಿ ಜೇನುತುಪ್ಪ, ಡಿ ಚಕ್ಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ದಾಲ್ಚಿನ್ನಿ ಮತ್ತು ಜೇನಿನ ಮಿಶ್ರಣವು ಕರುಳಿನಲ್ಲಿರುವ ಹಾನಿಕಾರಕ ಅತಿಸಾರಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಸಹಾಯ ಮಾಡುತ್ತದೆ. ಜೀರ್ಣಾಂಗ ವ್ಯವಸ್ಥೆಯ ಯೋಗಕ್ಷೇಮವನ್ನು ಉತ್ತೇಜಿಸಲು ಇದು ಜೀರ್ಣಕಾರಿ ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತದೆ.
ಇದರ ಸೂಕ್ಷ್ಮ ಜೀವಿ ನಿವಾರಕ ಮತ್ತು ಉರಿಯೂತ ನಿವಾರಕ ಗುಣಲಕ್ಷಣಗಳು ಸಾಮಾನ್ಯವಾಗಿ ಅತಿಸಾರದಿಂದ ಬರುವ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ಮಿಶ್ರಣವು ಬೇದಿಗೆ ಉತ್ತಮವಾದ ಪರಿಹಾರವಾಗಿದೆ. 7ನೇ ಪ್ರಶ್ನೆ, ಯಾವ ಮರದಲ್ಲಿ ನಾಗರ ಹಾವುಗಳು ಇದ್ದೇ ಇರುತ್ತವೆ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ಬೇವಿನ ಮರ, ಬಿ ಅರಳಿ ಮರ, ಸಿ ಗಂಧದ ಮರ, ಡಿ ಬನ್ನಿ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ ಗಂಧದ ಮರ. ಶ್ರೀಗಂಧದ ಮರಗಳಲ್ಲಿ ಹಾವುಗಳು ವಾಸಿಸುತ್ತವೆ. ಶ್ರೀಗಂಧದ ಮರಗಳು ದಟ್ಟವಾದ ನೆರಳು ಮತ್ತು ತಂಪಾದ ಗಾಳಿಗೆ ಹೆಸರುವಾಸಿಯಾಗಿದೆ. ಹಾವುಗಳು ನೈಸರ್ಗಿಕವಾಗಿ ತಂಪಾದ ಮತ್ತು ತೇವಾಂಶವುಳ್ಳ ಸ್ಥಳಗಳನ್ನು ಬಯಸುತ್ತವೆ. ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಇದು ಹಾವುಗಳಿಗೆ ಸಹಾಯ ಮಾಡುತ್ತದೆ. ಬೇಸಿಗೆಯ ದಿನಗಳಲ್ಲಿ ಶ್ರೀಗಂಧದ ಮರವು ಅವುಗಳಿಗೆ ಸೂಕ್ತ ಸ್ಥಳವಾಗುತ್ತದೆ. ಶ್ರೀಗಂಧದ ಮರಗಳ ಸುತ್ತಲೂ ಇಲಿಗಳು, ಹಲ್ಲಿಗಳು ಮತ್ತು ಕೀಟಗಳಂತಹ ಸಣ್ಣ ಜೀವಿಗಳು ಹೆಚ್ಚಾಗಿ ಕಂಡುಬರುತ್ತವೆ. ಅವು ಹಾವುಗಳಿಗೆ ಆಹಾರವಾಗಿವೆ. ಇದೇ ಕಾರಣಕ್ಕೆ ಹಾವುಗಳು ಈ ಮರಗಳ ಬಳಿ ವಾಸಿಸಲು ಇಷ್ಟಪಡುತ್ತವೆ, ಏಕೆಂದರೆ ಅವು ಇಲ್ಲಿ ಸುಲಭವಾಗಿ ಬೇಟೆಯನ್ನು ಕಂಡುಕೊಳ್ಳುತ್ತವೆ. ಇದಲ್ಲದೆ ಶ್ರೀಗಂಧದ ಮರದ ಬೇರುಗಳು ಮತ್ತು ದಟ್ಟವಾದ ಎಲೆಗಳು ಹಾವುಗಳಿಗೆ ಉತ್ತಮ ಅಡಗುತಾಣವಾಗಿದೆ. 8ನೇ ಪ್ರಶ್ನೆ, ಮನುಷ್ಯನನ್ನು ಸಡನ್ ಆಗಿ ಅಟ್ಯಾಕ್ ಮಾಡುವ ಹೃದಯಾಘಾತವನ್ನು ತಡೆಯುವ ಗುಣವನ್ನು ಹೊಂದಿರುವುದು ಯಾವುದು? ಆಪ್ಷನ್ಸ್ ಎ ಡಾರ್ಕ್ ಚಾಕ್ಲೇಟ್, ಬಿ ಏಲಕ್ಕಿ, ಸಿ ಪುದೀನ ಎಲೆ, ಡಿ ಒಣಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಬಿ ಏಲಕ್ಕಿ. ನೋಡಲು ಪುಟ್ಟದಾಗಿ ಕಂಡುಬರುವ ಏಲಕ್ಕಿಯಲ್ಲಿ ಬ್ಯಾಕ್ಟೀರಿಯಾ ಹಾಗೂ ಫಂಗಸ್ ಸೋಂಕುಗಳನ್ನು ತಡೆಹಾಕುವ ಆಂಟಿಮೈಕ್ರೋಬಿಯಲ್ ಲಕ್ಷಣಗಳು, ಪ್ರಬಲ ಆಂಟಿ ಆಕ್ಸಿಡೆಂಟ್ ಅಂಶಗಳು, ಅಧಿಕ ಪ್ರಮಾಣದಲ್ಲಿ ನಾರಿನಾಂಶ, ಕಬ್ಬಿಣಾಂಶ, ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂನಂತಹ ಪೋಷಕಾಂಶಗಳಿದ್ದು ಇದು ದೇಹದ ಅನೇಕ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಪ್ರಮುಖವಾಗಿ ಮನುಷ್ಯನಿಗೆ ಸಡನ್ ಆಗಿ ಕಾಡುವ ಹೃದಯಾಘಾತವನ್ನು ತಪ್ಪಿಸುವ ಗುಣವನ್ನು ಈ ಪುಟ್ಟ ಏಲಕ್ಕಿ ಪಡೆದಿದೆ. ಇದಕ್ಕೆ ಪ್ರಮುಖ ಕಾರಣ ಇದರಲ್ಲಿ ಕಂಡುಬರುವ ಆಂಟಿ ಆಕ್ಸಿಡೆಂಟ್ ಹಾಗೂ ಪೊಟ್ಯಾಷಿಯಂ ಗುಣಲಕ್ಷಣಗಳು. ಹೀಗೆ ಹಲವಾರು ಪ್ರಯೋಜನಗಳನ್ನು ಒಳಗೊಂಡಿರುವ ಈ ಪುಟ್ಟ ಏಲಕ್ಕಿಯನ್ನು ಮಲಗುವ ಮುನ್ನ ಸೇವನೆ ಮಾಡುವುದರಿಂದ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ. 9ನೇ ಪ್ರಶ್ನೆ, ಮಧುಮೇಹ ಕಾಯಿಲೆ ಇರುವವರು ಹಾಲು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಸಕ್ಕರೆ ಹೆಚ್ಚಳ, ಬಿ ಶಕ್ತಿ ವೃದ್ಧಿ, ಸಿ ಇಮ್ಯುನಿಟಿ ಹೆಚ್ಚಳ, ಡಿ ಸಕ್ಕರೆ ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ಹೆಚ್ಚಳ. ಮಧುಮೇಹ ರೋಗಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಕುಡಿದರೆ ಸಕ್ಕರೆ ಮಟ್ಟ ಹೆಚ್ಚಾಗುವ ಅಪಾಯವಿದೆ. ಇಷ್ಟು ಮಾತ್ರವಲ್ಲದೆ ಹಾಲಿನಲ್ಲಿ ಕೊಬ್ಬಿನಾಂಶ ಅಧಿಕ ಪ್ರಮಾಣದಲ್ಲಿ ಕಂಡುಬರುವುದರಿಂದ ಮಧುಮೇಹ ರೋಗಿಗಳು ಹಾಲು ಕುಡಿಯುವ ಮುನ್ನ ವೈದ್ಯರ ಸಲಹೆ ಪಡೆದುಕೊಂಡು ಮುಂದುವರೆದರೆ ಒಳ್ಳೆಯದು. ವೈದ್ಯರ ಸಲಹೆ ಪಡೆದು ಮಧುಮೇಹ ರೋಗಿಗಳು ಹಸುವಿನ ಹಾಲು ಕುಡಿಯಬಹುದು. ಪ್ರಮುಖವಾಗಿ ಹಸುವಿನ ಹಾಲಿನಲ್ಲಿ 2-ಬೀಟಾ ಕ್ಯಾಸಿನ್ ಪ್ರೋಟೀನ್ ಇದ್ದು ಇದು ಎಮ್ಮೆಯ ಹಾಲಿಗೆ ಹೋಲಿಸಿದರೆ ಸುಲಭವಾಗಿ ಜೀರ್ಣವಾಗುತ್ತದೆ. ಇದರಿಂದ ಮಧುಮೇಹಿಗಳ ಆರೋಗ್ಯಕ್ಕೂ ಕೂಡ ಸಾಕಷ್ಟು ಪ್ರಯೋಜನಗಳು ಸಿಗುತ್ತಾ ಹೋಗುತ್ತವೆ. ಇದಲ್ಲದೆ ಮಧುಮೇಹ ರೋಗಿಗಳು ಕೇವಲ ಹಾಲು ಕುಡಿಯುವ ಬದಲು ಉಗುರು ಬೆಚ್ಚಗಿನ ಹಾಲಿಗೆ ಅರಿಶಿನ ಬೆರೆಸಿ ಕುಡಿಯುವುದು ಒಳ್ಳೆಯದು. ಇದಕ್ಕೆ ಪ್ರಮುಖ ಕಾರಣ ಅರಿಶಿನದಲ್ಲಿ ಕಂಡುಬರುವ ಕರ್ಕ್ಯುಮಿನ್ ಎಂಬ ಅಂಶ. 10ನೇ ಪ್ರಶ್ನೆ, ಅತಿ ಹೆಚ್ಚು ಪೇರಳೆ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಹಿಮಾಚಲ್ ಪ್ರದೇಶ್, ಬಿ ಕೇರಳ, ಸಿ ಜಮ್ಮು ಕಾಶ್ಮೀರ್, ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಕಾಶ್ಮೀರ್. ಭಾರತದಲ್ಲಿ ಅತಿ ಹೆಚ್ಚು ಪೇರಳೆ ಬೆಳೆಯುವ ಜಮ್ಮು ಮತ್ತು ಕಾಶ್ಮೀರ ಸುಮಾರು 88,000 ಮೆಟ್ರಿಕ್ ಟನ್ ಉತ್ಪಾದನೆಯನ್ನು ಹೊಂದಿದೆ. ರಾಜ್ಯದ ತಂಪಾದ ಹವಾಮಾನ ಮತ್ತು ಫಲವತ್ತಾದ ಭೂಮಿ ಪೇರಳೆ ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಶೀತ ಚಳಿಗಾಳಿಗಳು, ಸೌಮ್ಯವಾದ ಬೇಸಿಗೆಗಳು, ನದಿಗಳು ಮತ್ತು ಹಿಮದಿಂದ ಹೇರಳವಾದ ನೀರು, ಹಣ್ಣಿನ ಮರಗಳಿಗೆ ಉತ್ತಮ ಮಣ್ಣು ಇವೆಲ್ಲವೂ ಪೇರಳೆ ಮರಗಳು ಆರೋಗ್ಯಕರವಾಗಿ ಬೆಳೆಯಲು ಮತ್ತು ಸಿಹಿ ಹಣ್ಣುಗಳನ್ನು ನೀಡಲು ಸಹಾಯ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.